ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಾವು ಇಲ್ಲಿಗೆ ಬಂದಿರೋದು ಫ್ಲವರ್ ಶೋ, 10ನೇ ವರ್ಷದ ಫ್ಲವರ್ ಶೋ ನಮ್ಮ ಮೈಸೂರು ಅರಮನೆ ಮೈದಾನದಲ್ಲಿ ನಡೀತಿದೆ. ಪ್ರತಿ ವರ್ಷ ಕೂಡ ಹೊಸ ವರ್ಷದ ಪ್ರಯುಕ್ತ ಇಲ್ಲಿ ಫ್ಲವರ್ ಶೋ ನಡೀತಾ ಇರುತ್ತೆ. ಇದು 10ನೇ ವರ್ಷದ ಫ್ಲವರ್ ಶೋ ಆಗಿದೆ. ಇಲ್ಲಿಗೆ ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ 3 ಜನನು ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ಬರ್ತೀವಿ. ಮೊದಲನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು, ಇದು ಮೊದಲನೇ ಫ್ಲವರ್ ಶೋ ಇದಾಗಿದೆ ನನಗೆ ಅಂತ ಹೇಳ್ಕೊಬೋದು. ತುಂಬ ಖುಷಿ ಇದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೊದಲನೇ ಫ್ಲವರ್ ಶೋನ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಖುಷಿ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ತುಂಬ ಇಷ್ಟಪಡೋರು ಮೈಸೂರಿಗೆ ಒಂದ್ಸಲ ಬನ್ನಿ. ಲಾಸ್ಟ್ 31st ಅನಿಸುತ್ತೆ, ಎಲ್ಲರೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ. ಈ ನವಿಲುಗರಿ ತುಂಬ ಚೆನ್ನಾಗಿದೆ. ತುಂಬ ಜನ ಇದ್ದಾರೆ. ಲೈಟಿಂಗ್ಸ್ ಆನ್ ಆದಮೇಲೆ ಇನ್ನೂ ಸಿಕ್ಕಾಪಟ್ಟೆ ರಶ್ ಆಗ್ತಾರೆ. ಕ್ಯೂ ಮೂಲಕ ನಿಂತ್ಕೋಬೇಕಾಗುತ್ತೆ ಫೋಟೋಸ್ಗಳು ತಗೊಳ್ಳೋದಕ್ಕೆ. ಹೌದು, ನಾವು ಇವಾಗಲೇ ಹೋಗಿದ್ದೆ, ಆವಾಗಲೂ ತುಂಬ ರಶ್ ಇದ್ದರು. ಫೋಟೋಸ್ಗಳನ್ನ ತಗೊಳ್ಳೋದಕ್ಕೂ ಅಲ್ಲೂ ಸ್ವಲ್ಪ ನಿಂತ್ಕೊಂಡೆ ತಗೊಂಡ್ವಿ. ನೋಡಿ, ಹಳೆ ಹೂ ಎಲ್ಲ ತೆಗೆದು ಹೊಸ ಹೂಗಳನ್ನ ಆ್ಯಡ್ ಮಾಡ್ತಾಯಿದ್ದಾರೆ. ಇನ್ನೂ ಕೆಲಸ ನಡೀತಾಯಿತ್ತು. ನೋಡಿ, ಮಹಾರಾಜರ ಪ್ರತಿಮೆ ಇದು ಚೆನ್ನಾಗಿದೆ. ನೀವು ನೋಡಿ ಖುಷಿ ಪಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನನಗೆ ಆಗಷ್ಟು ತೋರಿಸ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನೀವೇ ಬಂದು ಒಂದ್ಸಲ ಮೈಸೂರಿಗೆ ಬಂದು ವಿಸಿಟ್ ಮಾಡಿ ನೋಡಿ. ಈ ಫ್ಲವರ್ ನಂಗೆ ತುಂಬ ಇಷ್ಟ ಆಯಿತು. ಆರ್ಟ್ ಶೇಪಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಈ ಆರ್ಟ್ ಶೇಪ್ ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕ್ರಿಸ್ಮಸ್ ಟ್ರೀ ಕೂಡ ಮಾಡಿದ್ದಾರೆ, ಅದು ಚೆನ್ನಾಗಿತ್ತು. ನೋಡಿ, ನಮ್ಮ ಡ್ಯಾಡಿ ಫೋಟೋ ತೆಗಿತಾ ಇದ್ದಾರೆ ನಮ್ಮ ಮಮ್ಮಿದು. ಹಾಗೆ ಹೋಗ್ತಾ ಇದ್ದರೆ ನೋಡಿ, ಅಲ್ಲಿ ಇನ್ನೂ ಕೆಲಸಗಳು ನಡೀತಾ ಇದೆ. ಕೆಲಸಗಳು ಇನ್ನೂ ಪೂರ್ತಿ ಆಗಿರಲಿಲ್ಲ. ಹಳೆ ಹೂ ಎಲ್ಲ ಒಣಗೋಗಿತ್ತು, ಅದನ್ನು ತೆಗೆದು ಹೊಸ ಹೂಗಳನ್ನ ಆ್ಯಡ್ ಮಾಡ್ತಾಯಿದ್ದಾರೆ. ಪೂರ್ತಿ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಇಷ್ಟನ್ನೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇಲ್ಲಿ ಗರುಡ ಪ್ರತಿಮೆ, ಹೌದು, ಗರುಡ ಪ್ರತಿಮೆ ಕೂಡ ಮಾಡಿದ್ದಾರೆ, ಚೆನ್ನಾಗಿತ್ತು. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ 3 ಜನನು ಹಾಗೆ ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ನಮ್ಮ ಮಮ್ಮಿಗೆ ವೀಡಿಯೋ ಮಾಡ್ತಾಯಿದ್ರು. ಒಂದೊಂದು ವೀಡಿಯೋ ಮಾಡಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನೀವು ಒಂದು ಸಲ ಬಂದು ಎಂಟ್ರಿ ಕೊಡಿ. ನಮ್ಮ ಮಮ್ಮಿ ಡ್ಯಾಡಿ ಹಾಗೆ ಹೋಗ್ತಾ ಇದ್ದಾರೆ, ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಚೆನ್ನಾಗಿತ್ತು, ಅವ್ರು ಹೋಗ್ತಾ ಇರೋದು ಚೆನ್ನಾಗಿತ್ತು. ಸಖತ್ತಾಗಿದೆ ವಾತಾವರಣ. ಲೈಟ್ಸ್ ಆನ್ ಆದಮೇಲೆ ಮಾತ್ರ ಇನ್ನೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಆಗ ಜನ ಕ್ರೌಡ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ತರಕಾರಿಗಳಲ್ಲಿ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ. ವಾಟರ್ ಮೆಲನಲ್ಲಿ ನೀವು ಡೈರೆಕ್ಟಾಗಿ ಬಂದು ಸ್ವಲ್ಪ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ವಾಟರ್ ಮೆಲನ್ ಯಾವ್ಯಾವ ಥರ ಪ್ರತಿಮೆಗಳನ್ನ ಕೆತ್ತಿದ್ದಾರೆ ಅಂತ ಅಂದ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ. ನೀವು ಒಂದು ಸಲ ಬಂದು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಪ್ರತಿಯೊಂದನ್ನು ನೋಡ್ಬೋದು. ಹಾಗೆ ನಮ್ಮ ಮಮ್ಮಿ ಡ್ಯಾಡಿ ನೋಡ್ಕೊಂಡು ಬಂದು ಇಲ್ಲಿ ಕೂತಿದ್ದಾರೆ. ಆಮೇಲೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಬೊಂಬೆಗಳ ಪ್ರದರ್ಶನ ಇತ್ತು, ಬನ್ನಿ ಹೋಗೋಣ ಅಂತಂದೆ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಕೂತಿದ್ರು. ನಾನು ಒಬ್ಬಳೇ ಹೋಗ್ಬಿಟ್ಟು ನಾನು ಫಸ್ಟ್ ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗಿ ನೋಡ್ತಾಯಿದ್ದೀನಿ. ಚೆನ್ನಾಗಿದೆ, ಅದು ಸಖತ್ತಾಗಿದೆ. ಅದನ್ನು ನೀವು ಬಂದು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಪೂರ್ತಿಯಾಗಿ ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ. ನಾನು ನೋಡ್ಕೊಂಡು ಬಂದೆ, ಅವ್ರು ಅಲ್ಲೇ ರೆಸ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾನೇ ಬಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮುಗೀತು ಗೈಸ್, ಆ ಫ್ಲವರ್ ಶೋ ಮುಗಿಸ್ಕೊಂಡು ಹೊರಗಡೆ ಬಂದು ಅಲ್ಲಿ ಅರಮನೆ ಲೈಟಿಂಗ್ಸ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಆ ಕಡೆ ಎಲ್ಲರೂ ಹೋಗ್ತಾಯಿದ್ವಿ. ಚೆನ್ನಾಗಿತ್ತು ಫ್ಲವರ್ ಶೋ. ನೋಡಿ, ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ಕಾಯ್ತಾ ಇದ್ದಾರೆ. ಅರಮನೆಯಲ್ಲಿ ಲೈಟಿಂಗ್ಸ್ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಅರಮನೆಗೆ ಲೈಟಿಂಗ್ಸ್ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಸ್ವರ್ಗ ಥರ ಇರುತ್ತೆ. ಯಾರ್ಯಾರಿಗೆ ಮೈಸೂರು ಅರಮನೆ ಇಷ್ಟ, ಯಾರ್ಯಾರು ನೋಡಿದ್ದೀರಾ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ, ನಾವು ನೋಡ್ತಾನೆ ಇರ್ತೀವಿ. ಹಾಗೆ ಅರಮನೆ ಹತ್ರ ನೋಡ್ತಾ ನಿಂತಿದ್ವಿ, ಫೋಟೋ ತಗೋಬೇಕು ಅಂತ. ನಮ್ಮ ಡ್ಯಾಡಿಗೆ ಕೂಗಿದೆ. ನಮ್ಮ ಡ್ಯಾಡಿ ಆಮೇಲೆ ಬರ್ತೀನಿ ಅಂದರು.
ಆಮೇಲೆ ಗಾಯ್ಸ್ ಇನ್ನೂ ಲೇಟ್ ಆಗುತ್ತೆ ಅಂದರು ಲೈಟಿಂಗ್ಸ್ ಹಾಕೋದು. ಅದಕ್ಕೆ ಆ ಕಡೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಅಂದ್ಬಿಟ್ಟು ಹಾಗೆ ನಾನು ಮಮ್ಮಿ ಡ್ಯಾಡಿ ಎಲ್ಲ ಬರ್ತಾಯಿದ್ವಿ. ಮಾತಾಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಲೈಟಿಂಗ್ಸ್ನೆಲ್ಲ ಬರ್ತಾಯಿದ್ವಿ. ಬಟ್ ಚೆನ್ನಾಗಿತ್ತು, ಸೂಪರಾಗಿತ್ತು. ಹಾಗೆ ನೋಡಿ, ಇದು ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಗಾಯ್ಸ್. ನನಗೇನು ಇಷ್ಟ ಆಗಲ್ಲ ಇಂಥದ್ದೆಲ್ಲ, ಆದರೂ ಒಂಥರ ಆಸೆ ನೋಡಿ ಹಾಕ್ಕೊಬೇಕು ಅಂದ್ಬಿಟ್ಟು. ಅದು 3 ಸಲ ಜಗಳ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇದು 3ನೇದು ಆಯ್ಕೆ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ನಮ್ಮ ಡ್ಯಾಡಿ ಫೈನಲಾಗಿ ಇದನ್ನು ಚಾಯ್ಸ್ ಮಾಡಿದ್ರು. ಇದು ನಮ್ಮ ಡ್ಯಾಡಿ ಚಾಯ್ಸ್. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಲೈಟಿಂಗ್ಸ್ ಹಾಕ್ತಾರೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ಲೈಟಿಂಗ್ಸ್ ಹಾಕಲೇ ಇಲ್ಲ ಅರಮನೆಗೆ. ಆಮೇಲೆ ಯಾರೋ ಬಂದು ಹೇಳಿದ್ರು ಹಾಕಲ್ಲ ಅಂದ್ಬಿಟ್ಟು, ಏನೋ ಕಾರಣದಿಂದ ವಾಪಸ್ ಹೋದ್ವಿ. ಹಾಗೆ ಅಲ್ಲಿ ಜೋಳ ತಿನ್ನಬೇಕು ಅನ್ನಿಸ್ತು ಗಾಯ್ಸ್. ಅದಕ್ಕೆ ಜೋಳ ಮಾತ್ರ ತಿಂದ್ವಿ, ಇನ್ನೇನು ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಜೋಳ ತಿಂದ್ಕೊಂಡು ಹಾಗೆ ಫುಲ್ಲು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ನಿಮಗೂ ಇಷ್ಟ ಆಗಿದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಲ ನಮ್ಮ ಮೈಸೂರು ಫ್ಲವರ್ ಶೋಗೆ ಮುಗಿಯೋಷ್ಟರಲ್ಲಿ ಬಂದು ವಿಸಿಟ್ ಕೊಡಿ. ಓಕೆನಾ? ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಇಷ್ಟೇ ಫ್ಲವರ್ ಶೋ ಮುಗೀತು. ಫ್ಲವರ್ ಶೋಗೆ ಬಂದಿದ್ವಿ. ತುಂಬ ರಶ್ಶು, ಸಿಕ್ಕಾಪಟ್ಟೆ ರಶ್ ಆಗಿದ್ದಾರೆ. ಪ್ರತಿ ವರ್ಷವೂ ಬಂದಿದ್ವಿ. ಇವಾಗ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ವ, ಇದು ನನ್ನ ಮೊದಲನೇ ವರ್ಷ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಓಕೆ ಗಾಯ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.